ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಹಿತ್ ಡೈರಿ ಫಾರ್ಮಿಂಗ್. ನಾನು ಮೋಹಿತ್ ಮಾತಾಡ್ತಿರೋದು. ನಾವು ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ನಾವು ಮುಂಚೆ ಎಲ್ಲ ಕಟಾಕಿ ವ್ಯವಸ್ಥೆಯಲ್ಲಿ ಈಗ ನೋಡ್ತಿದ್ದೀರಲ್ಲ, ಈ ಥರ ವ್ಯವಸ್ಥೆಯಲ್ಲಿ ನಾವು ಹೈನುಗಾರಿಕೆ ಮಾಡ್ತಾ ಇದ್ವಿ ಸಾಧಾರಣವಾಗಿ. ಈಗ ಪೆಡಾಕ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಯಾವಾಗ ಅನ್ಕೊಂಡಿದ್ವಿ, ಯಾವಾಗ ನೆರವೇರೈತೆ ಅನ್ನೋದು ಸಂಪೂರ್ಣ ಮಾಹಿತಿನ ನಮ್ಮ ಅಪ್ಪಾಜಿ ತಿಳಿಸ್ಕೊಡುತ್ತೆ. ವಿಡಿಯೋ ನೋಡಿ. Music. For just a second. Think about your dream life. Dream life. Imagine it. Feel it. Feel it. ನನ್ನ ಹೆಸರು ಶಶಿಧರ ಅಂಥೇಳಿ. ಮುಂಚೆಗಳಿಂದಲೂ ಹೈನುಗಾರಿಕೆ ಮಾಡ್ಕೊಂಬರ್ತಾ ಇದ್ದೀನಿ. ಏನೋ ಸಾಧಾರಣ ದನಿ ಮನೆ ಮಣ್ಣು, ಮೊದಲೆಲ್ಲ ನಮ್ಮಪ್ಪ ದನಿ ಮನೆ ಮಾಡಿದ್ದು ಅದೇ ನಾಟಿ ದನಗಳು ಕಟ್ಕೊಂಡು ಆರಂಭ ಮಾಡ್ತಾಯಿದ್ರು. ಮಣ್ಣಿನ ದನಿ ಮನೇಲೆ ಕಟ್ಕೊಂಡು ಒಂದು ಎರಡು ಕಟ್ಕೊಂಡು ಈ ಥರ ಹೈನುಗಾರಿಕೆ ಮಾಡ್ಕೊಂಬರ್ತಾ ಇದ್ದೆ. ಆಮೇಲೆ ಗುಂಡಿ ಕಿಚುಗಳು ಅದೆಲ್ಲ ನೋಡ್ಬಿಟ್ಟು ಸ್ವಲ್ಪ ಏನೋ ನೆಲಕ್ಕೆ ಕಲ್ಲು ಹಾಕಬೇಕು ಅನ್ನೋ ಮನಸ್ಸು ಬಂತು. ಅದಕ್ಕೆ ಕಲ್ಲು ಹಾಕಿಸಿ ಹೈನುಗಾರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದೆ. ಕಟಾಕಿ ಏನೋ ಬಿಡ್ತಾ ಇರಲಿಲ್ಲ, ಏನೋ ಹಿಂಸೆ ಅನ್ನಿಸ್ತಿತ್ತು. ಆಮೇಲೆ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಅದೇ ನೋಡಿ ಸ್ವಲ್ಪ ಪೆಡಾಕಲ್ಲಿ ಕೆಲಸ ಕಮ್ಮಿ ಆಗುತ್ತೆ, ಆಮೇಲೆ ರಾಸುಗಳಿಗೆ ಆರಾಮಿರುತ್ತೆ. ಕಟಾಕಿರೋ ಅವಕ್ಕೆ ಹಿಂಸೆ, ಒಂಥರ ಜೈಲು ವಾಸ ಇದ್ದಂಗೆ. ಎರಡು ಅಗ್ದಾಳ ಹಾಕಿ ಕಟ್ಟಿರ್ತೀವಿ, ಕೆರ್ಕೊಳಕ್ಕಾಗಲ್ಲ, ಮೈ ಉಜ್ಕೊಳಕ್ಕಾಗಲ್ಲ. ಆಮೇಲೆ ಸಗಣಿ ಇಕ್ಕೆಂತವೆ, ಅದ್ರ ಮೇಲೆ ವಿಧಿ ಇಲ್ಲ, ಅದ್ರ ಮೇಲೆ ಮನಗ್ತವೆ. ಬಿಟ್ಬಿಟ್ರೆ ಅವು ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ, ಏನೋ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಮೇಲೆ ಅವಕ್ಕೂ ಆರಾಮ ಅನಿಸುತ್ತೆ, ಫ್ರೀ ಇರ್ತಾವಲ್ವಾ. ಮನುಷ್ಯರೇ ಆಗಲಿ ಇದ್ದಿತ್ತಲೇ ಇದ್ದರೆ ತಿಕ್ಲಿಡಿಯುತ್ತೆ. ಮನುಷ್ಯರೇ ಆಗಲಿ ಈಗ ಕುಂತು ತಲೆ ಕೂತ್ಕೊಂಡು ಓಡಾಡ್ದಂಗಿದ್ರೆ ಅವರಿಗೆ ಒಂಥರ ಏನೋ ತೋಚೋದೇ ಇಲ್ಲ, ಒಂಥರ ತಿಕ್ಲಿಡ್ದಂಗೆ ಬುದ್ಧಿಭ್ರಮಣೆ ಆದಂಗೆ ಆಗಿರುತ್ತೆ. ಇವು ಬಿಟ್ಟರೆ ಸ್ವಲ್ಪ ಲವಲವಿಕೆಯಿಂದ ಓಡಾಡ್ಕೊಂಡು ನೆಗೆದಾಡ್ಕೊಂಡು ಕುಣದಾಡ್ಕೊಂಡು ಒಂದ್ಕೊಂದು ನೆಕ್ಕೆ ಆಡ್ಕೊಂಡು ಹಿಂಗೆ ಆಡ್ತಾ ಇದ್ದರೆ ಸ್ವಲ್ಪ ಅವಕ್ಕೂ ಈಗ ಏನಾಗಿರುತ್ತೆ ಅಂದರೆ ಯಾವಾಗಲೂ ಈಗ ಗಂಜು ಇಕ್ತಾ ಇರ್ತವೆ, ಸಗಣಿ ಇಕ್ತಾ ಇರ್ತವೆ, ಆ ಮ್ಯಾಟು ಆರಿರಲ್ಲ. ಆಮೇಲೆ ಕಾಲುಗಳು ಏನಾಗ್ತವೆ, ಯಾವಾಗಲೂ ನೆನಿತಾ ಇರುತ್ತೆ. ನೆಂದಾಗ ಗೊರಸು ಗಾಯ ಆಗೋದು, ಏನಾರ ಸಮಸ್ಯೆಗಳು ಬರ್ತವೆ ಕಟಾಕಿ ಇದ್ದರೆ. ಬಿಟ್ಟರೆ ಸ್ವಲ್ಪ ಏನೋ ಅವಕ್ಕೂ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ದೃಷ್ಟಿನಲ್ಲಿ ಪೆಡಾಕ್ ಮಾಡಬೇಕು ಅಂತೇಳಿ ಹೊರಟ್ವಿ. ನಮ್ಮ ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಸ್ವಲ್ಪ ಜಾಗ ಇತ್ತು, ಸುತ್ತ ಕಾಂಪೌಂಡ್ ಹಾಕಿವು. ಆಮೇಲೆ ದೊಡ್ಡದಾಗಿ ಒಂದು ಸೆಡ್ ಮಾಡಿವು. ಸೆಡ್ ಮಾಡಿ ಆದರೂ ಪೆಡಾಕ್ ಸಿಸ್ಟಮ್ ಮಾಡಿ ದನಗಳನ್ನ ಬಿಡೋಕ್ಕಾಗಲಿಲ್ಲ. ಮೇ 20 ಕಾರಣಾಂತರದಿಂದ. ಏನಕ್ಕಾಗಲಿಲ್ಲ ಅಂದರೆ, ಈಗ ಏನೋ ಸುತ್ತ ಕಾಂಪೌಂಡ್ ಮಾಡೋಣ ಅಂತ ಹೊರಟ್ವಿ. ಆ ಗಾರೆ ಕೆಲಸದವರು ಸರಿಯಾದ ಟೈಮಿಗೆ ಬರ್ತಿರಲಿಲ್ಲ. ಪಿಲ್ಲರ್ ಹಾಕಿ ಬೇಸ್ಮೆಂಟ್ ಮಾಡಿ ಏನೋ ದೊಡ್ಡದಾಗಿ ಮಾಡಬೇಕು. ಸ್ವಲ್ಪ ಮಧ್ಯಕ್ಕೆ ಪಿಲ್ಲರ್ ಹಾಕ್ಬಿಟ್ಟು ಮಳೆಗಾಲದಲ್ಲೂ ನೀರು ಒಳಗೆ ಬೀಳಬಾರ್ದು, ಆ ಟೈಪ್ ಮಾಡೋಣ ಅಂತೇಳಿ ಪಿಲ್ಲರ್ ಹಾಕಿ ಹೊರಟ್ವಿ. ಅದು ಯಾಕೆ ಕಾಸ್ಟು ಸಿಕ್ಕಾಪಟ್ಟೆ ಆಗುತ್ತೆ ಅನ್ನೋ ಸನ್ನಿವೇಶ ಬಂತು. ಅದನ್ನು ಕೈಬಿಟ್ಟು ಏನೋ ಸುಮ್ಮನೆ ಒಂದು ಸೆಡ್ ಮಾಡ್ಕೊಂಡು ಸುತ್ತ ಈ ಕಾಂಪೌಂಡ್ ಮಾಡ್ಕೊಂಡು ಮಧ್ಯ ಪ್ಲೇಸ್ ಬಿಡ್ಕೊಂಡಿದ್ದೀವಿ, ಮಣ್ಣು. ಆ ಮಣ್ಣಲ್ಲಿ ಓಡಾಡೋಕ್ಕೆ ಬಿಡಬೇಕು ಅಂತ ಹೊರಟು. ಕಾರಣಾಂತರದಿಂದ ಅದೇ ಇವರು ಕೆಲಸ ಸರಿಯಾದ ಟೈಮಿಗೆ ಮಾಡಲಿಲ್ಲ. ಇದನ್ನು ಪಿಲ್ಲರ್ ಹಾಕಿ ನಾವು ಒಂದು ಎಡವಟ್ಟು ಮಾಡಿದ್ದೀವಿ. ಏನು ಎಡವಟ್ಟು ಮಾಡ್ದು ಅಂದರೆ, ಸೆಡ್ಡು ಎಲ್ಲ ಆಗಿ ಪೂರ್ಣ ಆಗ್ದಲೇ ನಾವು ಅಲ್ಲೇ ಹೊಸ ತಂದುಬಿಟ್ಟಿದ್ದು. ಆಫ್ ಮಾಡಿದ್ಯಾ? ಇಲ್ಲ ಹಿಂಗೆ ಹೇಳಿದ್ಯಾ? ನಾವು ಅದೇ ಸೆಡ್ ಎಲ್ಲ ಪೂರ್ಣ ಮಾಡಿ ಹಸುಗಳನ್ನ ಖರೀದಿ ಮಾಡಿದ್ರೆ ಸರಿ ಹೋಗೋದು. ನಾವೇ ಮಾಡಿದವ್ರು ಹಸುಗಳು ಸಿಕ್ಕಿವು ಅಂತೇಳಿ ಸೆಡ್ ಮಾಡೋಕ್ಕಿಂತ ಮುಂಚೆನೇ ಹಸುಗಳು ತಂದುಬಿಟ್ಟು, ಹಂಗಾಗಿ ಆ ಕೆಲಸ ಪೂರ್ಣ ಆಗಿರಲಿಲ್ಲ, ಹಿಂಸೆ ಆಯಿತು. ಏನೋ ಮೇ 23-24ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದು. ಆದ್ರೂ ಮತ್ತೆ ಮಧ್ಯ ಕೈ ಬಿಟ್ಟಿದ್ವಿ, ಮತ್ತೆ ಸ್ಟಾರ್ಟ್ ಮಾಡಿದೆ ಕೆಲಸ. ಅದೇ ಕೆಲಸಗಾರರ ಬೇಗ ಬಂದು ನಮ್ಮ ಟೈಮಿಗೆ ಕೆಲಸ ಕೊಡ್ದಲ್ಲೇ ಇದ್ದಿದ್ದಕ್ಕೆ ಕೆಲಸ ಬೇಗ ಆಗಲಿಲ್ಲ. ಇವತ್ತು ಗಳಿಗೆ ಕುಡಿಯುತ್ತೆ ನೋಡ್ರಿ. ಯುಗಾದಿ ವರ್ಷದಕ್ಕೂ ಹೊಸ ವರ್ಷದಲ್ಲಿ ಇವತ್ತು ರಾಸುಗಳನ್ನ ನಾವು ಬೆಳಗ್ಗೆ ಪೆಡಾಕ್ ಸಿಸ್ಟಮ್ ಓಡಾಡೋದಕ್ಕೆ ಬಿಟ್ಟಿದ್ದೀವಿ.
ರಾಸುಗಳು ಸ್ವಲ್ಪ ಇವತ್ತು ಇನ್ನೂ ಹೊಸ್ತಲ್ವಾ ಕಟ್ಟಿ ಕಟ್ಟಿ ಕಾಲೆಲ್ಲ ಸ್ವಲ್ಪ ಹಿಡ್ಕೊಂಡಂಗೆ ಆಗಿರುತ್ತೆ. ಕುಣಿದಾಡೋದು ನೆಗೆದಾಡೋದು ಸ್ವಲ್ಪ ಒಂದ್ರ ಮೇಲೆ ಒಂದು ಹತ್ತೋದು ಗುದ್ದಾಡೋದು ಈ ಟೈಪ್ ಇವತ್ತು ಏನೋ ಹೊಸ ಅನುಭವ. ಏನೋ ಅವು ಸ್ವಲ್ಪ ಹೊಂದ್ಕೊಬೇಕು ಈ ವಾತಾವರಣಕ್ಕೆ. ಸ್ವಲ್ಪ ಒಂದು 4-5 ದಿನ ಬೇಕು ಆಗುತ್ತೆ ಅನಿಸುತ್ತೆ. ಏನೋ ಅದರ ಆಗು ಹೋಗು ಆಮೇಲೆ ಹೇಳ್ಬೋದು, ಒಂದು ವಾರ ಕಳೆದ್ಮೇಲೆ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಈಗ ಬೂಸ ಮೇವು ಎಲ್ಲ ಹಾಕಿದ್ದಾಯ್ತಾ? ಬೂಸ ಸ್ಟಾರ್ಟಿಂಗಲ್ಲಿ ನಾವು ಇನ್ನೇನು ಹಾಲು ಕರೆಯೋಕ್ಕಿಂತ ಮುಂಚೆ ಏನು ಬೂಸ ಏನು ಹಾಕಲ್ಲ. ಹಾಲು ಕರೆದು ಹಾಲು ಹಾಕಿ ಡೈರಿಗೆ ಹಾಲು ಹಾಕಿ ಬಂದಾದ ಮೇಲೆ ಬೂಸ ಇಡ್ತೀವಿ. ಆಮೇಲೆ ಮೇವು ಹಾಕ್ತೀವಿ. ಮೇವು ತಿಂದಾದ್ಮೇಲೆ ಈಗ ಕಳಿಸಿ ಕೈ ಬಿಡ್ತೀವಿ ಓಡಾಡ್ಕೊಂಡು ಮನೆಗಕ್ಕೆ. ಆ ಟೈಪ್ ಮಾಡಿದ್ವಿ. ಏನು ನಮ್ಮ ಜಾಗ ಸ್ವಲ್ಪ ಕಡಿಮೆ, ಜಾಸ್ತಿ ಜಾಗ ಇಲ್ಲ. ಮಧ್ಯಕ್ಕೆ ಗೊಂತು ಮಾಡಿ ಆ ಕಡೆ ಈ ಕಡೆಯಿಂದ ಬಂದು ತಿನ್ನಂಗೆ ಮಾಡಿದರೆ ಚೆನ್ನಾಗಿರೋದು ಅಂತ ಎಲ್ಲ ಅನುಭವಸ್ಥರು ಹೇಳ್ತಾ ಇರೋದು. ಆದರೆ ಆ ಥರ ನಮಗೆ ಜಾಗ ಇಲ್ಲ. ಏನೋ ಒಂದು ಸೈಡು ಕಾಂಪೌಂಡ್ ಮುಗಿಲಿಗೆ ಗೊಂತು ಮಾಡಿ ದಕ್ಷಿಣಾಭಿಮುಖವಾಗಿ ರಾಸುಗಳನ್ನ ಕಟ್ಟಿ, ಅದೇ ಮೇವು ಬೂಸ ತಿನ್ನೋದಕ್ಕೆ ಹಾಲು ಕರೆಯೋದಕ್ಕೆ ಅಲ್ಲಿ ಕಟ್ಕೊಂತೀವಿ. ಆಮೇಲೆ ಅದೆಲ್ಲ ಮೇವು ಬೂಸ ಎಲ್ಲ ತಿಂದಾದ್ಮೇಲೆ ಕಳಿಸಿ ಕೈ ಬಿಡ್ತೀವಿ. ನೋಡೋಣ ಈ ವ್ಯವಸ್ಥೆ ನಮಗೇನು ಅನಿಸುತ್ತೆ, ಸುಲಭ ಅನಿಸುತ್ತೋ ಇಲ್ಲ ಕಷ್ಟ ಅನಿಸುತ್ತೋ ನೋಡೋಣ. ಮುಂದಿನ ಅನಿಸಿಕೆಯಲ್ಲಿ ನಾನು ಅದನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ನಮಸ್ಕಾರ. ಹಿಂಗೆ ಕಟ ಹಾಕಿರೋದ್ರಿಂದ ಇಲ್ಲೆಲ್ಲ ಸಗಣಿ ಇಕ್ಕಿತ್ತು ಈ ವರ್ಷ ತೆಗ್ದಿಲ್ಲ. ಕಾಲಲ್ಲಿ ಎಳ್ಕೊಂಡೈತೆ, ಕಾಲಲ್ಲೆಲ್ಲ ಎಳ್ಕೊಂಡ್ರೆ ಗಂಜು ಐತೆ, ಬಗಡ ಆಗುತ್ತೆ, ಮ್ಯಾಟ್ ಆರಲ್ಲ, ಕಾಲು ಯಾವಾಗಲೂ ನೆಂದೇ ಇರುತ್ತೆ, ಗಾಯ ಆಗುತ್ತೆ. ಗಾಯ ಆಗೋ ಸಂದರ್ಭ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಪೆಡಾಕ್ ಮಾಡಿ ಕೈ ಬಿಟ್ಟರೆ ಅದೇ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನ್ನೋ ಉದ್ದೇಶ. ಏನು ಈಗ ನೀರು ಕುಡಿಸೋದಿರಲ್ಲ, ಏನೋ ಮಧ್ಯೆ ಬೇಕಾದಾಗ ಅವು ಕುಡ್ಕೊಂತೇವೆ. ನಾವು ಇಕ್ಕಿದಾಗಲೇ ನೀರು ಕುಡಿಬೇಕು. ಈಗ ಒಂದು ಹಸು ಅವಾಗ ಬೇಕಿರಲ್ಲ, ನಾವು ಇಕ್ಕಿದಾಗ ಕುಡಿಯೋದಿರಲ್ಲ. ಆಮೇಲೆ ಕುಡಿಬೇಕು ಅನಿಸುತ್ತೆ, ನಾನು ಕುಡಿಸಿದ್ದೀನಿ ಅದು ಕುಡಿದಿಲ್ಲಪ್ಪ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಈಗ ಪೆಡಾಕ್ ಮಾಡಿ ಆ ನೀರಿನ ವ್ಯವಸ್ಥೆ ಎಲ್ಲ ಅಲ್ಲೆಲ್ಲೇ ನೀರಿನ ವ್ಯವಸ್ಥೆ ಮಾಡಿ ಬಿಟ್ಟಿದ್ರೆ ಅವು ಬೇಕಾದ ಮೇವು ತಿನ್ಕೊಂತವೆ, ಬೇಕಾದಾಗ ನೀರು ಕುಡ್ಕೊಂತವೆ, ಮನೆಗೆ ಹತ್ತವೆ, ಎದ್ದೇಳ್ತವೆ ಫ್ರೀಯಾಗಿ, ಇಷ್ಟ ಬಂದಂಗೆ ಫ್ರೀಯಾಗಿರ್ಬೋದು. ಇದ್ದರೆ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವಕ್ಕೂ ಹಾಲು ಇಳುವರಿನೂ ಜಾಸ್ತಿ ಆಗುತ್ತೆ ಅಂತ ಅನುಭವಸ್ಥರು ಹೇಳ್ತಾವ್ರೆ. ಇನ್ನು ನಮ್ಮಿಂದ ಹೊಸ ಅನುಭವ ಅಲ್ವಾ, ಅದರ ಬಗ್ಗೆ ಇನ್ನೂ ಅನುಭವ ಇಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿರೋದಲ್ವಾ. ಹೇಳ್ತಾರೆ ಫ್ರೀಯಾಗಿ ಬಿಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ, ಫ್ಯಾಟು ಜಾಸ್ತಿ ಆಗುತ್ತೆ, ಆರೋಗ್ಯ ಮೇಯ್ನು ರಾಸುಗಳ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶವಾಗಿ ಪೆಡಾಕ್ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದು ಇವತ್ತು ಯುಗಾದಿ ವರಸ್ಥಿತಿಗಳಲ್ಲಿ ನಮ್ಮ ಆಸೆ ನೆರವೇರೈತೆ. ನೋಡೋಣ ಅದರ ಆಗು ಹೋಗುಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.